ಬ್ರೂಕ್ಫೀಲ್ಡ್ನ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತಹ ನಿಗೂಢ ಸ್ಫೋಟಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿದೆ. ಮತ್ತೊಂದೆಡೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮಾತನಾಡಿದ್ದಾರೆ. ಪ್ರಮುಖವಾಗಿ ಭದ್ರತಾ ಸಿಬ್ಬಂದಿ ಮಾತನಾಡಿಸಿದ್ದಾರೆ. ನಮ್ಮ ಪ್ರತಿನಿಧಿಯವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಅದ 1:30ಕ್ಕೆ ನಡೆದಿದೆ ಸರ್ ಗಂಟೆ. ಅಲ್ಲಿ ಸೈಡ್ ಕೂತೀವಿ ಸರ್, ನಾವು ಸೈಡ್ ಕೂತೀವಿ ಸರ್. ಒಮ್ಮೆ ಮೊಕ್ಕಕ್ಕೆ ಬಡ್ದಂಗ ಸರ್ ಅದ ಹೋಗಿ ಬ್ಲಾಸ್ಟ್ ಏನು ಅದು ಗ್ಯಾಸ್ ಏನು ಗೊತ್ತಿಲ್ಲ ಸರ್ ಮಗ. ಅದು ಒಮ್ಮೆ ಮೊಕ್ಕಕ್ಕೆ ಬಡ್ದಂಗ ಸರ್ ಅದಕ್ಕೆ ಅಷ್ಟು ಕಸ್ಟಮರ್ ಹೊರಗೆ ಬಂದೆ ಸರ್. ಹೊರಗೆ ಬಂದು ಅವ್ರ 8 ಜನ ಗಾಯ ಇದೆ ಸರ್. ಅವ್ರ ಗಾಯ ಆಗಿದೆ ಸರ್. ಅವ್ರ ಒಬ್ಬಾಕಿಗೆ ಸರ್ ಹಾಸ್ಪಿಟಲ್ ಹೋಗಿ ತೋರಿಸಿ ಬಂದಿ ಸರ್. ಅವ್ರ ಎಲ್ಲ ಹಾಕಿದ್ರೆ ಗೊತ್ತಿಲ್ಲ ಸರ್. ಹೋಗಿ ಹಾಸ್ಪಿಟಲ್ ತೋರಿಸಿನಿ ಸರ್ ಅವರಿಗೆ. ಮತ್ತು ಅವ್ರ ಊಟ ಮಾಡಿ ಸರ್ ಎಲ್ಲ ಬಿಟ್ಟು ಬಂದು ಸರ್. ಎಲ್ಲ ಗ್ಲಾಸ್ ಎಲ್ಲ ಹೊಡೆದಿದೆ ಸರ್. ಆಮ್ಯಾಗೆಲ್ಲ ಶಬ್ದ ಅಂತೂ ಜೋರು ಬತ್ತು ಸರ್. ಒಂಥರ ಸ್ಮೆಲ್ ಬರತ್ತಿ ಸರ್. ಅದಕ್ಕೆ ಒಟ್ಟರು ಕಸ್ಟಮರ್ ಚಿರಾಡತ್ತಿ ಸರ್. ಒಟ್ಟರು ಹೊರಗಡೆ ಬಂದು ಸರ್. ಇಲ್ಲೇ ತೆಳಗಡೆ ಆಗಿದೆ ಸರ್ ಅಷ್ಟು ಟಾಯ್ಲೆಟ್ ಬಾಜುಕ. ಅದು ಏನಂತ ಗೊತ್ತಿಲ್ಲ ಸರ್ ಮಗ. ಅಂದರೆ ಇದು ಹ್ಯಾಂಡ್ ವಾಶ್ ಹತ್ರ ಆಗಿದ್ದ? ಹಾಂ ಸರ್, ಒಂಥರ ಸ್ಮೆಲ್ ಬತ್ತು ಸರ್ ಅದು. ಹಾಂ ಸರ್. ಅಲ್ಲ, ಯಾವ ಥರ ಬ್ಲಾಸ್ಟ್ ಆಯಿತು ಅಂತ ಹೇಳಿ ಅಲ್ಲಿ ಅದು ಪಿಕ್ಚರ್ದಾಗ ಒಂಥರ ಆಕೈತೆ ಸರ್. ಅದು ಹುಗಿ ಬರೋಂಗೆ ಆಕೈತಿ ಸರ್. ಆ ಥರ ಆಯ್ತು ಸರ್. ಒಟ್ಟು ಬೆಂಕಿನೂ ಇದೆ ಸರ್, ಹುಗಿನೂ ಬಂದಿದೆ ಸರ್. ಒಟ್ಟಿನಲ್ಲಿ ಒಳಗಡೆ ಬಾಯ್ಲರು ಸಿಲಿಂಡರ್ ಯಾವುದು ಏನೂ ಇದಾಗಿಲ್ಲ, ಬ್ಲಾಸ್ಟ್ ಆಗಿಲ್ಲ? ಒಳಗೆ ನೋಡಲಿಲ್ಲ ಸರ್. ನಾ ಇಲ್ಲೇ ಹೊರಗಡೆ ನಮ್ಮ ದುಡ್ಡಿ ಹೊರಗಡೆ ಇದೆ ಸರ್. ಹೊರಗಡೆ ಮಾಡ್ತಿದ್ದೆ ಸರ್ ನಾವು. ಅದು ಮುಗಿ ಸರ್. ಎಷ್ಟು ಜನ ಗಾಯಾಳುಗಳಿದ್ರು ಅಲ್ಲಿ? 8 ಜನ ಆಗಿದ್ರು ಸರ್ ಗಾಯ. ಒಬ್ಬ ಅಡುಗೆ ಮಾಡೋ ಸರ್, ಗಾಯ ಆಗಿದೆ ಸರ್. ಇಲ್ಲಿ ಕಿವಿಲೇ ರಕ್ತ ಬರ್ತಾ ಇದೆ. ಒಬ್ಬಾಕಿಗೆ ಕಿವಿಲೇ ರಕ್ತ ಬರ್ತಾ ಇದೆ. ಒಳಗೆ ಬಿದ್ದಿದ್ದು ಗೊತ್ತಿಲ್ಲ ಸರ್ ಯಾರಿಗೆ. ಆಮ್ಯಾಗ ತಗೊಂಬದ ಸರ್. ಹೋಗಿ ಪತ್ರಾಸಿತ್ರ ಮ್ಯಾಗ ಹೋಗಿ ಹಾಕೊಂಡು ಹೋಗಿ ತಲೆ ಬಿದ್ದಿದೆ ಸರ್. ಈಗ ಅಂದರೆ ಒಳಗಡೆ ಯಾರಾದರೂ ಅನುಮಾನಾಸ್ಪದವಾಗಿ ಒಳಗೆ ಬಂದ್ರೆ ಆ ಟೈಮಲ್ಲಿ ಬ್ಯಾಗ್ ಇತ್ತು ಅಂತ ಹೇಳಿದ್ರು. ಬ್ಯಾಗ್ ಯಾರಾದರೂ ಹಾಕ್ಕೊಂಡು ಬಂದವರು ಆ ಥರ ನೋಡಿದ್ರ? ಬ್ಯಾಗ್ ಏನು ನೋಡಿಲ್ಲ ಸರ್ ನಾವು. ಬ್ಯಾಗ್ ಅಂತ ಏನೂ ನೋಡಿಲ್ಲ ಸರ್. ಅದಕ್ಕೆ ನಾವು ಹೊರಗಡೆ ಬಂದು ಎಲ್ಲರೂ ಹೊರಗಡೆ ಬಂದ್ರಿ ಸರ್ ಓಡ್ಕೋತ. ಆಮೇಲೆ ಒಟ್ಟರು ಜನಗಳು ನಾವು ಸೈಡ್ ಸಿರಿಸಿದ್ವಿ ಸೆಕ್ಯೂರಿಟಿ. ಆಮೇಲೆ ಪೊಲೀಸರು ಬಂದ್ರಿ ಸರ್. ಒಂದೊಂದು ಪೊಲೀಸರು ಬಂದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.